ದಲಿತ ಹಕ್ಕುಗಳ ಸಮಿತಿ ಕರ್ನಾಟಕ ವಿಜಯನಗರ ಜಿಲ್ಲಾ ಸಮಿತಿಯಿಂದ ದಿನಾಂಕ 5/3/2026 ಗುರುವಾರದಂದು ವಿಜಯನಗರ ಜಿಲ್ಲಾ ಕಚೇರಿಯ ಮುಂದೆ ಹೋರಾಟ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡಲಾಯಿತು. ಈ ಸಂದರ್ಭದಲ್ಲಿ ಈ ಹೋರಾಟವನ್ನು ಉದ್ದೇಶಿಸಿ ದಲಿತ ಹಕ್ಕುಗಳ ಸಮಿತಿ ಕರ್ನಾಟಕ ಜಿಲ್ಲಾ ಕಾರ್ಯದರ್ಶಿ ಬಯಲು ತುಂಬರಗುದ್ದಿ ಎಚ್.ಡಿ. ಚಂದ್ರಪ್ಪ ಮಾತನಾಡಿ 2026 ಮಾರ್ಚ್ ಬಜೆಟ್ ಘೋಷಣೆ ಬಜೆಟ್ ಬೇಡ, ಆಚರಣೆಯ ಬಜೆಟ್ ಬೇಕು ಮತ್ತು ಎಸ್ಸಿ, ಎಸ್ಪಿ, ಟಿಎಸ್ಪಿ ಉಪಯೋಗಿ ಯೋಜನೆ 13 ವರ್ಷಗಳಲ್ಲಿ ವಿನಿಮಯವಾಗಿರುವ ಹಣದ ಬಗ್ಗೆ ಹಾಗೂ ದಲಿತರ ಕುಟುಂಬ ಅಭಿವೃದ್ಧಿ ಕುರಿತು ಸಾಧಕ ಬಾಧಕ ಕುರಿತು ವಿಧಾನಸಭೆಯ ವಿಶೇಷ ಅಧಿವೇಶನ ಕರೆದು ಪರಾಮರ್ಶೆ ಚರ್ಚೆ ನಡೆಸಬೇಕು. ಎಸ್ಸಿ, ಎಸ್ಪಿ, ಟಿಎಸ್ಪಿ ಯೋಜನೆಯ ಹಣವನ್ನು ಬೇರೆ ಕೆಲಸಗಳಿಗೆ ವರ್ಗಾಯಿಸಬಾರದು. ಎಸ್ಸಿ, ಎಸ್ಪಿ, ಟಿಎಸ್ಪಿ ಉಪಯೋಗಿ ಯೋಜನೆ ಕಾಯ್ದೆ ಜಾರಿ ಮಾಡದ ಅಧಿಕಾರಿಗಳನ್ನು ಶಿಕ್ಷೆಗೆ ಒಳಪಡಿಸಬೇಕು. ಭೂಮಿ, ವಸತಿ, ಸ್ಮಶಾನ ಭೂಮಿ, ಗಂಗಾ ಕಲ್ಯಾಣ, ಕೊಳವೆ ಬಾವಿ, ಸ್ವಯಂ ಉದ್ಯೋಗ ಸಾಲ ಸೌಲಭ್ಯಕ್ಕೆ ಆದ್ಯತೆ ನೀಡಬೇಕು. ನಿಗಮಗಳಿಗೆ ಹೆಚ್ಚಿನ ಹಣ ನೀಡಬೇಕು. ಭ್ರಷ್ಟಾಚಾರವನ್ನು ತಡೆಗಟ್ಟಬೇಕು. ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿ ಜಾರಿಗೆ ತರಬೇಕು ಎಂದು ಒತ್ತಾಯಿಸಿದರು. ದಲಿತ ಹಕ್ಕುಗಳ ಸಮಿತಿ ಜಿಲ್ಲಾ ಅಧ್ಯಕ್ಷರಾದ ಎಂ ಜಂಬಯ್ಯ ನಾಯಕ್ ಮಾತನಾಡಿ, ಅರಣ್ಯ ಭೂಮಿಗಳಲ್ಲಿ ಸಾಗುವಳಿ ಮಾಡುತ್ತಿರುವ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಬಡ ರೈತರಿಗೆ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ತಕ್ಷಣ ಹಕ್ಕು ಪತ್ರ ವಿತರಣೆ ಮಾಡಬೇಕು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಮೀಸಲಾತಿ ಪ್ರಮಾಣ 17% ಮತ್ತು 7% ಹೆಚ್ಚಿಸಲು ಸಂವಿಧಾನ 9ನೇ ಶೆಡ್ಯೂಲ್ಗೆ ಸೇರಿಸಲು ರಾಜ್ಯ ಕೇಂದ್ರ ಸರ್ಕಾರಗಳು ಕ್ರಮ ವಹಿಸಬೇಕು ಎಂದು ಒತ್ತಾಯಿಸಿದರು. ಜಿಲ್ಲಾಧ್ಯಕ್ಷರಾದ ಜುಂಬಯ್ಯ ನಾಯಕ್, ಜಿಲ್ಲಾ ಕಾರ್ಯದರ್ಶಿ ಎಚ್.ಡಿ. ಚಂದ್ರಪ್ಪ, ಜಿಲ್ಲಾ ಉಪಾಧ್ಯಕ್ಷರು ತಾಯಪ್ಪ ನಾಯಕ್, ಸೂರ್ಯನಾರಾಯಣ್, ನಾಗು ನಾಯಕ್, ಗದಿಗೆಪ್ಪ, ಈರಣ್ಣ, ಹನುಮಂತಪ್ಪ, ಗಾಳಿ, ಶಂಕರಮ್ಮ, ಶಾರದಮ್ಮ, ಭಾಗ್ಯಮ್ಮ, ಹೇಮಗಿರಿ, ಜಿ ರೆಡ್ಡಿ, ಉಮಾಪ್ರಕಾಶ್, ಲಕ್ಷ್ಮೀ, ತಾಯಮ್ಮ, ಲಕ್ಷ್ಮಮ್ಮ, ಕೆ ಪತ್ರಪ್ಪ, ಕೋಟಪ್ಪ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಜಮೀನನ್ನು ಬಡವರಿಗೆ ದಲಿತರಿಗೆ ಹಂಚಲೇಬೇಕು. ಎಸ್ಟಿಗಳಿಗೆ 17% ಮತ್ತು 7% ಕೊಡಲೇಬೇಕು. ಎಸ್ಟಿಗಳಿಗೆ 17% ಮತ್ತು 7% ಕೊಡಲೇಬೇಕು. ಎಸ್ಟಿಗಳಿಗೆ ಮೀಸಲಾತಿಯಲ್ಲಿ 17% ಮತ್ತು 7% ಕೊಡಲೇಬೇಕು. ರೈತರಿಗೋಸ್ಕರ ಕಾರ್ಖಾನೆ ಸ್ಥಾಪನೆ ಮಾಡಲೇಬೇಕು. ಸಕ್ಕರೆ ಕಾರ್ಖಾನೆ ಸ್ಥಾಪನೆ ಮಾಡಲೇಬೇಕು. ಸಕ್ಕರೆ ಕಾರ್ಖಾನೆ ಸ್ಥಾಪನೆ ಮಾಡಲೇಬೇಕು. ಕಾರ್ಖಾನೆಯನ್ನು ಸ್ಥಾಪನೆ ಮಾಡಲೇಬೇಕು. ಬಂಧುಗಳೇ, ನಾವು ಏನು ನಾಳೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಬಜೆಟ್ ಮಂಡಿಸ್ತಾ ಇದ್ದಾರೆ. ಆ ಬಜೆಟ್ಟಿನ ಹಿನ್ನೆಲೆ ಒಳಗೆ ಇವತ್ತು ನಾವು ನಾಳಿನ ಬಜೆಟ್ ಹೇಗಿರಬೇಕು ಅನ್ನೋಂಥ ಹಿನ್ನೆಲೆ ಒಳಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಮನವಿ ಪತ್ರವನ್ನು ಮಾನ್ಯ ಮುಖ್ಯಮಂತ್ರಿಗೆ ನಾವು ಕಳಿಸ್ಕೊಡ್ತಾ ಇದ್ದೀವಿ. ಆ ಮನವಿ ಪತ್ರವನ್ನು ಸ್ವೀಕಾರ ಮಾಡೋದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ. ಆ ಮನವಿ ಪತ್ರವನ್ನು ಈಗ ಕೊಡ್ತಾ ಇದ್ದೀವಿ. ಈ ಮನವಿ ಪತ್ರದಲ್ಲಿರುವಂಥ ಬೇಡಿಕೆಗಳು ಏನು ಅನ್ನೋದ್ರ ಬಗ್ಗೆ ನಾನು ಒಂದಿಷ್ಟು ಓದ್ತಾ ಇದ್ದೇನೆ.